ಇಷ್ಟೆಲ್ಲ ಬೆಂಗಳೂರಿನ ರಸ್ತೆಗಳ ಬಗ್ಗೆ ಜನ ಮತ್ತು ಐಟಿ ಕಂಪನಿಯ ಉದ್ಯೋಗಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಂತೆ ಸರ್ಕಾರ ಮತ್ತು ಜಿಬಿಎ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಸರ್ಕಾರ ಒಂದು ಡೆಡ್ಲೈನ್ ಕೊಟ್ಟಿದೆ. ಆ ಡೆಡ್ಲೈನ್ ಒಳಗಡೆ ಗುಂಡಿ ಮುಚ್ಚುವ ಕೆಲಸ ಮಾಡ್ಬಿಡ್ತೀವಿ ಅಂತ ಜಿಬಿಎ ಹೇಳಿದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಗುಂಡಿ ಮುಚ್ಚುವ ವಿಚಾರಕ್ಕೆ ಎಲ್ಲ ಅಧಿಕಾರಿಗಳು ಕಮಿಷನರ್ಗೂ ಸಿಎಂ ಹಾಗೂ ಡಿಸಿಎಂ ಕ್ಲಾಸ್ ತೆಗೆದುಕೊಂಡಿದ್ರು. ಇದರಿಂದ ಅಲರ್ಟ್ ಆದ ಜಿಬಿಎ ಕಮಿಷನರ್ಗಳು ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ಗುಂಡಿ ವಿಚಾರದಲ್ಲಿ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಭೆಯಲ್ಲಿ ಜಿಬಿಎ ಕೇಂದ್ರ ವಿಭಾಗದ ಕಮಿಷನರ್ ರಾಜೇಂದ್ರ ಚೋಳನ್ ಅವರು ಗುಂಡಿ ಮುಚ್ಚುವುದು ಕಡ್ಡಾಯ, ರಸ್ತೆ ಗುಂಡಿ ಮುಚ್ಚದ ಗುತ್ತಿಗೆದಾರರ ಟೆಂಡರ್ ರದ್ದುಗೊಳಿಸುತ್ತೇವೆ ಹಾಗೂ ರಸ್ತೆ ಗುಂಡಿ ಕಾರ್ಯ ನಿರ್ವಹಿಸುವಲ್ಲಿ ವಿಫಲವಾದ ಅಧಿಕಾರಿಗಳು ಅದಕ್ಕೆ ನೇರ ಹೊಣೆ ಹಾಕ್ತಾರೆ ಎಂದು ವಾರ್ನ್ ಮಾಡಿದ್ದಾರೆ. ಇನ್ನು ಗುಂಡಿ ವಿಚಾರ ಎಲ್ಲ ಅಧಿಕಾರಿಗಳನ್ನು ಅಲರ್ಟ್ ಮಾಡಿಸಿದ್ದು, ಜಿಬಿಎ ಕಮಿಷನರ್ ಹಾಗೂ ಅಧಿಕಾರಿಗಳು ಸಿಎಂ ನೀಡಿರುವ ನಿಗದಿತ ಸಮಯದ ಒಳಗೆ ಕಾರ್ಯನಿರ್ವಹಿಸಿ ಸೈ ಎನಿಸಿಕೊಳ್ಳಲು ಹರಸಾಹಸ ಪಡುತ್ತಿರೋದಂತೂ ನಿಜ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.